ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಶಿವಕುಮಾರ್ ಮಾತಾಡ್ತಿರೋದು. ಇವತ್ತಿನ ಸೀನ್ ಏನು ಅಂದರೆ, ಸ್ವಯಂಕೃತ ಅಪರಾಧ ಅಂದರೆ ನಮಗೆ ನಾವೇ ಮಾಡ್ಕೊಳೋದು. ಯಾವ ಹಣೆ ಬರೋನು ಮಾಡಲ್ಲ, ಯಾವ ಜನಗಳು ಮಾಡಲ್ಲ. ನಮ್ಮಲ್ಲಿರುತ್ತಲ್ಲ ದುರಹಂಕಾರ ನಮ್ಮನ್ನು ಆ ಥರ ಮಾಡಿಸುತ್ತೆ. ಇವತ್ತು ದುರಹಂಕಾರ ಯಾವ ಥರ ಅಂದರೆ, ಒಬ್ಬಳು ವೇಶ್ಯೆ ಬಗ್ಗೆ ನಾನು ಮಾಡೋಕ್ಕೆ ಈಗ ಕಂಟೆಂಟ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆಗೆ ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ವ್ಯಕ್ತಿ ಕಳ್ಳಾಗೋದಕ್ಕಿಂತ ಮುಂಚೆಗೆ ಅವನು ಒಂದು ಕದಿಬೇಕಾದ್ರೆ 100 ಸತಿ ಯೋಚನೆ ಮಾಡ್ತಾನೆ, ಕದಿಯೋನೋ ಬೇಡವೋ ಅಂತ. ಕದ್ಬಿಡ್ತಾನೆ. ಕದ್ಬಿಟ್ಮೇಲೆ ಮತ್ತೆ ಪಶ್ಚಾತ್ತಾಪ ಪಡ್ತಾನೆ. ಯಾವ ಥರ ಅಂದರೆ, ಅಯ್ಯೋ ಬೇರೆಯವ್ರ ವಸ್ತು ನಾನು ಕದಿಬಾರ್ದಾಯಿತ್ತು, ನಾನು ತಪ್ಪು ಮಾಡಿಬಿಟ್ಟೆ ಅಂತಾನೆ. ಅವಾಗ ಇನ್ನೊಂದು ಮನಸ್ಸು ಹೇಳುತ್ತೆ, ಅದೇ ದುರಹಂಕಾರದ ಮನಸ್ಸು, ಬೇಡ, ಯಾರೋ ಏನನ್ನ ಕದ್ದಾರಂತೆ, ನಂದು ಇದೆಯಾ ಚಿಕ್ಕದು ಅಂದ್ಕೊಂಡು ಇನ್ನೊಂದು ಮನಸ್ಸು ಸಮರ್ಥನೆ ಮಾಡ್ಕೊಳತ್ತೆ. ಆವಾಗ ಅವನು ದೊಡ್ಡ ಕಳ್ಳ ಆಗ್ತಾನೆ. ಈಗ ಗಂಗಾ ತಾಯಿ ಏನು ಮಾಡ್ತಾಳೆ ಅಂದರೆ, ನಾವು ಕೆರೆಗೆ ನೀರು ಬಿದ್ದಾಗ 2 ಸತಿ ಮೇಲೆತ್ತುತ್ತೆ ಮುಳುಗವನ್ನ, 3ನೇ ಸತಿ ಏನು ಮಾಡುತ್ತೆ, ಮುಳುಗಿಸುತ್ತೆ. ಅದೇ ದುರಹಂಕಾರ, ಅದೇ ಕರ್ಮ. ಅದೇ ಥರ ಒಂದು ಹೆಣ್ಣು ವೇಶ್ಯ ಆಗೋದಕ್ಕಿಂತ ಮುಂಚೆಗೆ ಇದು ಮಾಡೋನೋ ಬೇಡ, ಯಾಕೆಂದರೆ ಯಾವನೋ ಗಂಡಸು ಬರ್ತಾನೆ ಹೋಗ್ತಾನೆ, ಅವನ ಜೊತೆಗೆ ಯಾವ ಥರ ಮಲ್ಕೊಳೋದು, ಅವನು ವಯಸ್ಸಾಗಿರುತ್ತೆ, ಅವನಿಗೆ ಏನು ಕಾಯಿಲೆ ಇರುತ್ತೋ ಏನೋ ಅಂತ ಅವಳು ಕಾನ್ಸೆಪ್ಟಲ್ಲಿ ಇಟ್ಕೊಂಡ್ಬಿಟ್ಟು ಬೇಡ ಅಂತ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ತಾಳೆ. ಇನ್ನೊಂದು ಮನಸ್ಸೇ ಮಾಡೋದು, ದುಡ್ಡು ಬೇಕಲ್ಲ, ಯಾವನಾದರೆ ಏನೋ 5 ನಿಮಿಷ 10 ನಿಮಿಷ ತಾನೇ, ಏನೂ ಆಗಲ್ಲ ತಗ ಅಂತ ಸಮರ್ಥನೆ ಮಾಡ್ಕೊಂಬಿಟ್ಟು ಅದನ್ನು ಒಂದಿನ ಮಾಡ್ತಾಳೆ. ಆಮೇಲೆ ಅದೊಂದು ವಾರ ಅವಳು ಪಶ್ಚಾತ್ತಾಪ ಆಗುತ್ತೆ, ಅಯ್ಯೋ ನಾನು ಮಾಡಬಾರ್ದಾಯಿತು, ನನ್ನ ಗಂಡು ಮೋಸ ಆಗ್ತೈತಿ, ನನ್ನ ನೆಮ್ಮದಿ ಮೋಸ ಮಾಡ್ತೈತಿ ಅಂತ ಹೇಳ್ಬಿಟ್ಟು ಒಂದು ವಾರ ಮುಂದೂಡ್ತಾಳೆ. ಮತ್ತು ಬೇರೆನ ಕಂಪೇರ್ ಮಾಡ್ಕೊತಾಳೆ, ಎಂತೆಂಥವ್ರೋ ಮಾಡ್ತವ್ರೆ, ನಂದೇ ಲೆಕ್ಕ ನಡಿ ಅಂತ ಮಾಡ್ತಾಳೆ. ಒಂದು 5 ವರ್ಷ ಮಾಡೋಣ, ಮಾಡಿಬಿಟ್ಟು ದುಡ್ಡು ಮಾಡ್ಕೊಂಬಿಟ್ಟು ಆಮೇಲೆ ಇದನ್ನ ಸ್ಟಾಪ್ ಮಾಡ್ಬಿಡೋಣ, ಲೈಫಲ್ಲಿ ಸೆಟ್ಲ್ ಆಗ್ಬೇಕಷ್ಟೇ ಅನ್ನೋದು ಅವಳು ಮೈಂಡ್ ಸೆಟ್. ಇದು ಮೇನ್ ಕಂಟೆಂಟು. ಇವಳು ಅದೇ ಥರ ಮಾಡ್ತಾಳೆ, ದುಡ್ಡು ಮಾಡ್ತಾಳೆ, ಕೋಟ್ಯಾಧಿಪತಿನೂ ಆಗ್ತಾಳೆ. ಆದಮೇಲೆ ಇವಳೇನು ಮಾಡ್ತಾಳೆ, ಅವಳ ಜೊತೆಗೆ ಬೆಟಲೇಮ್ ಇರುತ್ತೆ, ಒಂದು 10 ಜನ ಸಾಕ್ಯಂದಿರ್ತಾರೆ. ಬಟ್ ಇವಳು ಕರ್ಮದಲ್ಲಿ ಅವರು ಪಾಲಾಗಿರ್ತಾರೆ, ಅದು ನೆಕ್ಸ್ಟ್ ಬಟ್ ಇವಳು ಕರ್ಮದ ಬಗ್ಗೆ ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆವಾಗ ಇವಳು ದೊಡ್ಡ ಶ್ರೀಮಂತಲಾಗ್ತಾಳೆ, ಎಲ್ಲ ಆಗ್ತಾಳೆ. ಆ ಕರ್ಮ ತೊಳ್ಕೊಳಕ್ಕೋಸ್ಕರ ಆಶ್ರಮಗಳಿಗೆ ಹೋಗ್ತಾಳೆ, ನಾನಾ ಥರ ಭಿಕ್ಷಾಟನೆಗಳಿಗೆ, ಎಲ್ಲರಿಗೂ ದಾನ ಧರ್ಮ ಮಾಡೋದು, ಇದೆಲ್ಲ ಮಾಡೋದು. ಅದರಿಂದ ಕರ್ಮ ಹೋಗುತ್ತೆ ಅನ್ನೋದು ಅವಳು ಮೈಂಡಲ್ಲಿ ಇರುತ್ತೆ. ಬಟ್ ಅದರಿಂದ ಹೋಗೋಕ್ಕೆ ಚಾನ್ಸೇ ಇಲ್ಲ. ಅದೇನೋ ಕೆರೆ ನೀರು ಕೆರೆಗೆ ಹಾಕ್ದಂಗಾಗುತ್ತೆ ಅಲ್ವಾ. ಆವಾಗ ಒಂದಿನ ಇವಳು ಸತ್ತೋಗ್ಬಿಡ್ತಾಳೆ. ಸತ್ತೋದಾಗ ಇವಳು ಬಾಡಿ ತಗೊಂಡೋಗ್ತಾರೆ, ಮಶಾಣಕ್ಕೆ ತಗೊಂಡೋಗಿ ಎಲ್ಲ ಇಟ್ಟು ಎಲ್ಲ ಮಣ್ಣು ಮಾಡಿಬಿಟ್ಟು ಸೀದಾ ಬರ್ತಾರೆ. ಆವಾಗ ವಿಧಿ ಅನ್ನೋದಿರುತ್ತೆ, ಯಾಕೆಂದ್ರೆ ಆ ಟೈಮಲ್ಲೇ ಬರೋದು ವಿಧಿ. ಸೀದಾ ಮಶಾಣಕ್ಕೆ ಹೋಗ್ಬಿಟ್ಟು ಇವಳು ಏನು ಮಾಡಿದ್ದಾಳೆ, ಇವಳು ಏನು ಉದ್ಧಾರ ಮಾಡಿದ್ದಾಳೆ, ಒಳ್ಳೇದು ಮಾಡಿದಳು ಕೆಟ್ಟದ್ದು ಮಾಡಿದಳು ಅನ್ನೋದು ತಿಳ್ಕೊಳಕ್ಕೋಸ್ಕರ ಸೀದಾ ಬಂದು ವಿಧಿ ಬಂದು ಅವಳು ಸಮಾಧಿ ಮುಂದೆ ಬಂದು ನಿಂತ್ಕೊಂಡಾಗ ಫಸ್ಟ್ ಅದು ಕೇಳೋದೆ ಊದುಬತ್ತಿ ಉರಿತಾ ಇರುತ್ತೆ. ಊದುಬತ್ತಿನ ಹೋಗಿ ಕೇಳೋದು ವಿಧಿ ಏನಂತ ಅಂದರೆ, ಇವಳು ಯಾವ ಥರ ಇದ್ದಾಳೆ, ಏನು ಸಮಾಚಾರ ಅಂತ. ಆವಾಗ ಊದುಬತ್ತಿ ಹೇಳುತ್ತೆ, ಅಪ್ಪ ಇವಳು ಮುಂದೆ ನಾವು ಒಚ್ಚುತ್ತಾರೆ ಅಂತ ಗೊತ್ತಿದ್ರೆ ನಾನು ಊದುಬತ್ತಿನೇ ಆಗ್ತಿರ್ಲಿಲ್ಲ, ಇವಳೇ ದುರ್ವಾಸನೆ ಹೊಡಿತಾಳೆ, ಇವಳು ಮುಂದೆ ಹೋಗ್ಬಿಟ್ಟು ನನ್ನನ್ನು ಹೊಚ್ಚಿದರೆ ನಾನು ಎಲ್ಲಿ ಪರಿಮಳ ಕೊಡಲಿ ಅಂತ ಊದುಬತ್ತಿ ಹೇಳುತ್ತೆ. ಆವಾಗ ಅವಳು ಮುಂದೆ ಮೇಲೆ ಹಾಕಿರ್ತಾರಲ್ಲ ಹೂವಿನ ಹಾರಗಳ್ನ, ಅದನ್ನ ಹೋಗಿ ಕೇಳ್ತಾರೆ. ಆವಾಗ ಹೂವಿನ ಹಾರ ಹೇಳುತ್ತೆ, ನನ್ನ ಮೊಗ್ಗಲ್ಲೇ ಇವಳ ಮೇಲೆ ಬರೋದು ಅಂತ ಗೊತ್ತಿದ್ರೆ, ಇವಳ ಮೇಲೆ ಹೊಚ್ಚಿದ ಹೂವಿನ ಹಾರ ಹಾಕ್ತಾರೆ ಅಂತ ಗೊತ್ತಿದ್ರೆ ನನ್ನ ಮೊಗ್ಗಲ್ಲೇ ಬತ್ತಿ ಹೋಗ್ಬಿಡ್ತಿದ್ದೆ, ನಾನು ಹೂವಾಗಿ ಮೊದಲನೇ ತಪ್ಪು ಮಾಡಿಬಿಟ್ಟೆ, ಸೊ ಇವಳು ಪಾಪ ನನಗೆ ಸಿಗಾಕೊಂಬಿಡ್ತು ಅಂತ ಹೇಳ್ಬಿಟ್ಟು ಆ ಹೂವಿನ ಹಾರ ಹೇಳುತ್ತೆ. ವಿಧಿ ಇದೇನು ಇಷ್ಟೊಂದು ಹೇಳ್ತಾರಲ್ಲ, ನಿಜವಾದ ಆನ್ಸರ್ ಯಾರು ನಿಜ ಹೇಳ್ತಾರೆ ಅಂತ ಹೋದಾಗ ಮನುಷ್ಯರು ಅವಳ ಮಾಂಸನ ತಿಂತಾ ಇರ್ತವೆ ಗೆದ್ಲುಳನ ಹೋಗಿ ಕೇಳುತ್ತೆ. ಆವಾಗ ಏನು ಇವಳ ಕತೆ, ಅವಾಗ ಗೆದ್ಲುಳ ಹೇಳುತ್ತೆ, ಗುರುಗಳೇ ಆಲ್ರೆಡಿ ಇವಳನ್ನ ಎಲ್ಲ ತಿಂದಾಕ್ಬಿಟ್ಟಿದ್ದಾರೆ, ಇವಳ ಹತ್ರ ಏನೂ ಉಳಿದಿಲ್ಲ, ಬಟ್ ನಾನು ತಿನ್ನೋದೇನೈತಿ, ಆದರೆ ಇವಳು ಮಾಡಿರೋ ಪಾಪ ಐತಲ್ಲ ಅಂತಿಂಥ ಪಾಪ ಅಲ್ಲ ಅಂತ ಗೆದ್ಲುಳ ಹೇಳುತ್ತೆ. ಆವಾಗ ವಿಧಿ ಇವಳಿಗೆ ಏನು ಶಿಕ್ಷೆ ಕೊಡೋಣ. ಆವಾಗ ಎಲ್ಲವೂ ಒಟ್ಟುಗೂಡಿ ಹೇಳ್ತವೆ, ಇವಳಿಗೆ ಶಿಕ್ಷೆ ಕೊಡಬೇಕು ಅಂದರೆ 7 ಜನ್ಮದಲ್ಲೂ ಹುಳ ಬಿದ್ದು ಸಾಯ್ಬೇಕು ಇವ್ ಮುಂದೆ, ಅಂಥ ಶಿಕ್ಷೆ ಕೊಡ್ರಿ, ಆದರೆ ಮಾನವ ಜನ್ಮ ಮಾತ್ರ ಆಗ್ಬಿಡ್ದು, ಹುಟ್ಟಿರುಗಳು ಕುಷ್ಠರೋಗಿಯಾಗಿ ಹುಟ್ಟಬೇಕು, ಅಂಥ ಜನ್ಮ ಕೊಡು ಅಂತ ಹೇಳ್ಬಿಟ್ಟು ವಿಧಿನ ಹೋಗಿ ವಿಧಿಗೆ ಹೇಳ್ಬಿಡ್ತಾವೆ ಇವೆಲ್ಲ. ಆವಾಗ ವಿಧಿ ಸರಿ ಆಯಿತು ಅಂತ ತಥಾಸ್ತು ಅಂತ ಹೇಳ್ಬಿಟ್ಟು, ಆವಾಗ ಇವಳೊಳಗಿರೋ ಮನಸ್ಸು ಅದು ಹೇಳುತ್ತೆ, ಅಯ್ಯೋ ನನಗೆ ಗೊತ್ತಿಲ್ದಲ್ಲ ತಪ್ಪು ಮಾಡಿಬಿಟ್ಟೆ, ನನಗೆ ಕ್ಷಮಿಸ್ಬಿಡು ಅಂತ ಅಲ್ಲಿ ಪಶ್ಚಾತ್ತಾಪ ಆವಾಗ ವಿಧಿ ಹೇಳುತ್ತೆ, ನೋಡಮ್ಮ ನಿನಗೆ ಎಂಥ ಸೌಂದರ್ಯ ಕೊಟ್ಟಿದ್ದೆ,
ಅದನ್ನು ಏನಕ್ಕೆ ಉಪಯೋಗಿಸ್ತೀನಿ? ಜನಗಳ್ನ ಬೀಳ್ಸ್ಕೊಳಕ್ಕೆ, ಅದ್ರಲ್ಲಿ ಸಂಪಾದನೆ ಮಾಡೋಕ್ಕೆ ಉಪಯೋಗಿಸ್ಕೊಂಡೆ. ಅದನ್ನ ಸೌಂದರ್ಯನ ಒಳ್ಳೆದಕ್ಕಾರ ಉಪಯೋಗಿಸ್ಕೊಂಡೆ ನೀನು? ಇಲ್ಲ. ಎಂಥ ಯೌವನ ಕೊಟ್ಟೆ, ಆ ಯೌವನನ ನೀನೇನು ಮಾಡಿದೆ? ಬರೀ ಬೆಡ್ ಮೇಲೆ ಹಂಚ್ಕೊಂಡ ಹೊರ್ತು ನೀನು ಅದಕ್ಕೋಸ್ಕರ ಭೂಮಿಯಲ್ಲಿ ಯಾರಿಗಾರಾಗಲಿ ಹೆಲ್ಪ್ ಆಯಿತಾ? ಯಾರಿಗೂ ಹೆಲ್ಪ್ ಆಗಿಲ್ಲ. ಹಂಗಾಗಿ ನೀನು ಅನುಭವಿಸ್ಲೇಬೇಕು. ಮತ್ತೆ ನಿನಗೆ ಇದೇ ಜನ್ಮ ಕೊಟ್ಟೆ ಅಂದರೆ ನೀನು ಅರ್ಧ ಪ್ರಪಂಚನೇ ಹಾಳು ಮಾಡಿಬಿಡ್ತೀಯ. ನೀನು ಕರ್ಮದಳಾಗುವಂಥ ಆಶ್ರಯ ಮಾಡೋದು. ಆವಾಗ ಅವಳಲ್ಲಿರೋ ಮನಸ್ಸು ಏನು ಮಾಡೋಂಗಿಲ್ಲ, ವಿಧಿ. ಆವಾಗ ಅವಳಲ್ಲಿರೋ ಮನಸ್ಸು ಮುಂದೆ ಬರುವ ನಂತರ ಪೀಳಿಗೆಗೆ ಇದು ಬರಬಾರ್ದು ಅಂತೇಳ್ಬಿಟ್ಟು ಒಂದು ಸಂಭಾಷಣೆ ಹೇಳುತ್ತೆ. ಏನಂದರೆ, ಒತ್ತಿ ಒತ್ತಿ ಹಿಡಿದೆ ಇಚ್ಛೆ ಇಲ್ಲದೆ ಬಿಚ್ಚಿ ನಿತ್ಯ ಬೆಚ್ಚನೆ ದೇಹ ದಾಹ ತೀರಿದೊಡನೆ ದೇಹ ಮಾರಿದೊಡನೆ ಮುಟುಕೋಲು ಇಲ್ಲ ಮನಸ್ಸಿಗೆ ಮಶಾಣಕ್ಕೋದರೂ ನೆಮ್ಮದಿ ಇಲ್ಲ ನಿನ್ನ ದೇಹಕ್ಕೆ. ದೇಹದ ಇಚ್ಛೆಯಂತೆ ಬಾಳಿಯು ಮನಸ್ಸಿನ ಇಚ್ಛೆಯಂತೆ ಬಾಳಿಯು ಮರುಕ್ಷಣ ಯೋಚಿಸು ಬಾಲೆ ಅಂತ ಹೇಳುತ್ತೆ ಅಲ್ವಾ? ಯಾವತ್ತೇ ಆಗಲಿ ನಿನಗೆ ಬುದ್ಧಿ ಕೊಟ್ಟಿದಂತಾನೆ ಭಗವಂತ. ಒಳ್ಳೆಯದು ಕೆಟ್ಟದ್ದು ಅಂತ ತಿಳ್ಕೊಂಡು ವ್ಯವಹಾರ ಮಾಡು. ಅದು ನಿನಗೆ ಮುಂದೆ ಒಳ್ಳೆಯದು. ಬಟ್ ನೀನು ಇವತ್ತು ಗೆಲ್ಬೋದು, ಬಟ್ ನಾಳೆ ಸಿಗಾಕೊಳ್ಳೇಬೇಕು. ಅದೇ ಕರ್ಮ, ಅದೇ ಸ್ವಯಂಕೃತ ಅಪರಾಧ. ಜೈ.